ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಧರ್ಮಸ್ಥಳದ ವಿಷಯದಲ್ಲಿ ಒಂದು ಅಸಂಬದ್ಧವಾಗಿರ್ತಕ್ಕಂಥ ಪ್ರಶ್ನೆಯನ್ನು ನಮಗೆ ಕೇಳಿದ್ದಾರೆ. ಅವ್ರು ಕೇಳಿದ್ದಾರೆ, ನೀವು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವ್ರ ಪರನ ಸೌಜನ್ಯ ಪರನ ಅಂತ ಕೇಳಿದ್ದಾರೆ. ಇದೊಂದು ಅಸಂಬದ್ಧವಾಗಿರ್ತಕ್ಕಂಥ ಪ್ರಶ್ನೆ. ಯಾಕೆ ಅಂದರೆ ಸೌಜನ್ಯ ಮತ್ತು ಧರ್ಮಾಧಿಕಾರಿಗಳನ್ನು ಎದುರ ಬದ್ರ ನಿಲ್ಲಿಸೋದೇ ಒಂದು ಪಿತೂರಿ, ಒಂದು ಷಡ್ಯಂತ್ರ. ನಾವು ಈ ಷಡ್ಯಂತ್ರದ ವಿರುದ್ಧ ಸೌಜನ್ಯ ಹತ್ಯೆಗೆ ನ್ಯಾಯ ಕೊಡಬೇಕು ಅಂತ ಆದಿಯಿಂದಲೂ ನಾವು ಧ್ವನಿ ಎತ್ತಿದ್ದೇವೆ. ಕೊಲೆಗಾರರನ್ನ ಪತ್ತೆ ಹಚ್ಚಬೇಕು, ಕೊಲೆಗಾರನಿಗೆ ಶಿಕ್ಷೆ ಆಗಬೇಕು. ಹಿಂದೆ ಕೊಲೆಗಾರರನ್ನ ಕೊಲೆ ಆಪಾದನೆ ಮೇಲೆ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಒಳಪಡಿಸಿ ನ್ಯಾಯಾಲಯದಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಖುಲಾಸೆ ಆಗಿದ್ದಾನೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅಪೀಲ್ ಹೋಗಬೇಕಾಗಿತ್ತು. ಈಗ ನೋಡಿ, ದರ್ಶನ್ಗೆ ಜಾಮೀನು ಕೊಟ್ಟರು ಅಂತ ಮೇಲ್ಮನವಿ ಸಲ್ಲಿಸಿದರು, ಜಾಮೀನು ರದ್ದಾಯಿತು. ಹಾಗೆಯೇ ಕೊಲೆಗಾರ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆ ಆಗಿದ್ದಾನೆ ಅಂತಂದರೆ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕಾಗಿರೋದು ಪ್ರಾಸಿಕ್ಯೂಷನ್ನ ಜವಾಬ್ದಾರಿ ಇತ್ತು. ಜೊತೆಗೆ ವ್ಯತಿರಿಕ್ತವಾದ ತೀರ್ಪು ಒಂದು ಸಂದರ್ಭದಲ್ಲಿ ಇಂಥ ಗಂಭೀರ ಪ್ರಕರಣಗಳಲ್ಲಿ ಮೇಲ್ಮನವಿ ಸಲ್ಲಿಸೋದು ವಾಡಿಕೆ, ಮೇಲ್ಮನವಿ ಸಲ್ಲಿಸಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅಸಂಬದ್ಧವಾದ ರೀತಿಯಲ್ಲಿ ಧರ್ಮಾಧಿಕಾರಿಗಳು ಮತ್ತು ಸೌಜನ್ಯ ಅವ್ರನ್ನ ಪರಸ್ಪರ ಎದುರ ಬದರಾಗಿ ನಿಲ್ಲಿಸಿದ್ದಾರೆ. ಇದೇ ಒಂದು ಷಡ್ಯಂತ್ರ, ಇದೇ ಷಡ್ಯಂತ್ರ. ಈ ಷಡ್ಯಂತ್ರ ಅದ ವಿರುದ್ಧ ನಾವಿದ್ದೇವೆ, ನ್ಯಾಯದ ಪರ ನಾವಿದ್ದೀವಿ. ಮುಖ್ಯಮಂತ್ರಿಗಳೇ, ನೀವು ಯಾರ ಪರ ಅಂತ ಕೇಳಿದ್ರಿ. ನಾವು ಧರ್ಮದ ಪರ, ನಾವು ಹಿಂದೂ ಧರ್ಮದ ಪರ, ನಾವು ನ್ಯಾಯದ ಪರ. ನಮಗೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಹಿಂದುವಾಗಿ ಹುಟ್ಟಿದ್ದೇವೆ, ಹಿಂದುವಾಗೇ ಸಾಯ್ತೇವೆ. ಗಳಿಗೆಗೊಂದು ನಾಟಕ ಆಡಲ್ಲ. ನಾವು ಮಸೀದಿ ಹತ್ರ ಹೋಗಿ ನಮಾಜ್ ಮಾಡೋದು, ಚರ್ಚ್ ಹತ್ರ ಹೋಗಿ ಇನ್ನೊಂದು ಥರ ಆಡೋದು, ದೇವಸ್ಥಾನ ಹತ್ರ ಬಂದು ಉದ್ದನಾಮ ಇಟ್ಕೊಳ್ಳೋದು ನಾಟಕ ಆಡಲ್ಲ. ನಮ್ದು ಯಾವಾಗಲೂ ಒಂದೇ, ನಾವು ಹಿಂದುವಾಗಿ ಹುಟ್ಟಿದ್ದೀವಿ, ಹಿಂದುವಾಗೇ ಸಾಯ್ತೀವಿ, ಹಿಂದುವಾಗೇ ಬದುಕ್ತೀವಿ.